ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಈ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಎರಡು ವಿಚಾರಗಳನ್ನು ನಾವು ಗಂಭೀರವಾಗಿ ನೋಡಬೇಕು. ಆದರೆ ಅದು ಕಾಮಿಡಿಯಾಗಿರುತ್ತೆ. ಒಂದು, ಮಾಧ್ಯಮಗಳು ಹೇಳುವಂತಹ ಸುಳ್ಳು, ಅದರಲ್ಲೂ ವಿಶೇಷವಾಗಿ ವಿಪಕ್ಷಗಳ ಬಗ್ಗೆ ಮಾಧ್ಯಮಗಳು ಹೇಳುವಂತಹ ಸುಳ್ಳು ಎಷ್ಟು ಹಾಸ್ಯಾಸ್ಪದವಾಗಿರ್ತವೆ ಅಂದರೆ ಅಷ್ಟು ಹಾಸ್ಯಾಸ್ಪದ, ಆದರೆ ಅಷ್ಟು ಡೇಂಜರಸ್ ಆಗಿರ್ತವೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ವಿರುದ್ಧ ಮಾಡುವಂತಹ ಸುಳ್ಳು ಆರೋಪಗಳಿದಾವಲ್ಲ, ಈ ಗೋಧಿ ಮಾಧ್ಯಮಗಳು ಮಾಡುವಂತಹದ್ದು, ಅವು ಬಹಳ ಹಾಸ್ಯಾಸ್ಪದ, ಆದರೆ ಇಡೀ ದೇಶಕ್ಕೆ ಮಾರಕ. ಯಾಕೆಂದರೆ BJP ಅಂತಹ ಕೋಮುವಾದಿ ಮನಸ್ಥಿತಿಯ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ದೊಡ್ಡ ಮಟ್ಟದ ವಿಚಾರ, ಕಾಮಿಡಿಯಾಗಿರುತ್ತೆ ಆದರೂ ಡೇಂಜರಸ್ ಏನು ಅಂದರೆ ಕಾಂಗ್ರೆಸ್ಸಿನ ಹೇಡಿತನ. ಕಾಂಗ್ರೆಸ್ ಪಕ್ಷ ಅಂತ ಒಂದು ಇದೆಯಲ್ಲ, ಅದನ್ನು ನೀವು ಎಷ್ಟೇ ಹೊಡೆಸ್ಕೊಂಡು ಸುಮ್ಮನಿರುತ್ತೆ, ಏನೇ ಮಾಡಿದ್ರೂ ಮಾಡಿಸ್ಕೊಂಡು ಸುಮ್ಮನಿರುತ್ತೆ. ಅದರಲ್ಲೂ ವಿಶೇಷವಾಗಿ ಮಾಧ್ಯಮಗಳು ಏನು ಮಾಡಿದ್ರೂ ಸಹ ಬಾಯಿ ಮುಚ್ಕೊಂಡಿರ್ತಾರೆ. ಅದಕ್ಕೆ ಮತ್ತೊಂದು ಹಾಸ್ಯಾಸ್ಪದವಾದಂತಹ ಎಕ್ಸಾಂಪಲನ್ನು ನಾನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀನಿ. ಎಷ್ಟು ಹಾಸ್ಯಾಸ್ಪದ ಅಂದರೆ 3ನೇ ಕ್ಲಾಸ್ ಮಕ್ಕಳು ಸಹ ಇದು ಸುಳ್ಳು ಅಂತ ಹೇಳ್ಬೋದು. ಆದರೆ ಕಾಂಗ್ರೆಸ್ಗೆ ಅದನ್ನು ಗಟ್ಟಿಯಾಗಿ ಹೇಳುವಂತಹ ಧೈರ್ಯ ಇಲ್ಲ. ಆ ಮಾಧ್ಯಮದ ವಿರುದ್ಧ, ಆ ಪತ್ರಕರ್ತನ ವಿರುದ್ಧ ಕೇಸ್ ಹಾಕೋದು, ಇನ್ನೇನೋ ಮಾಡುವಂತಹ ಧೈರ್ಯನೂ ಕಾಣಿಸ್ತಾ ಇಲ್ಲ. ಸೊ ಏನಿದು ಪ್ರಕರಣ ಅಂದರೆ, ಅರ್ನಬ್ ಗೋಸ್ವಾಮಿ ಅನ್ನುವಂತಹ ಒಬ್ಬ ನಿಮಗೆ ಗೊತ್ತಿರ್ಬೋದು. ಇಡೀ ದೇಶದಲ್ಲೇ ನಾಯ್ಸ್ ಪೊಲ್ಯೂಷನ್. ಅವನು ಬರೀ ಸುಳ್ಳು ಬೊಗಳ್ತಾನೆ. ಎಷ್ಟು ಬೊಗಳ್ತಾನೆ ಅಂದರೆ ಮನೇಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅವನು ಚಾನಲ್ ಆನ್ ಮಾಡಿದ್ರೆ ಅಷ್ಟು ಕಿರ್ಚಾಡ್ತಿರ್ತಾನೆ, ಬೇರೆ ಏನು ಮಾಡಲ್ಲ. ಕಿರ್ಚಾಡೋದು ಒಂದೇ ಅವನ ಕೆಲಸ. ಕಿರ್ಚಾಡು. ಅದು ಏನು, BJP ಪರವಾಗಿ, ವಿರೋಧ ಪಕ್ಷಗಳ ವಿರುದ್ಧವಾಗಿ ಅಷ್ಟೇ. ಒಂದು ಹಿಂದೂ ಮುಸ್ಲಿಂ, BJP ಜೈ, ಮೋದಿಗೆ ಜೈ, ಇದೇ ಕೆಲಸ. ಅದಕ್ಕೆ ಅನುಕೂಲಕರವಾಗಿ BJPಗೆ ಅನುಕೂಲ ಆಗಲಿ ಅಂತ BJP ಹಿನ್ನಡೆಯಲ್ಲಿದ್ದಾಗ ಅದಕ್ಕೆ ಸ್ವಲ್ಪ ಹುಮ್ಮಸ್ಸು ಬರೋ ರೀತಿಯಲ್ಲಿ ಒಂದು ದೊಡ್ಡ ಸುಳ್ಳನ್ನು ತೊಗೊಂಬಂದಿಡೋದು. ಅಂಥದ್ದೇ ಒಂದು ಸುಳ್ಳೇನು ಅಂದರೆ, ಇಸ್ತಾನ್ಬುಲ್ ಕಾಂಗ್ರೆಸ್ ಸೆಂಟರ್, ಇದು ಒಂದು ಬಿಲ್ಡಿಂಗಿನ ಹೆಸರು. ಎಲ್ಲಿರೋದು? ತುರ್ಕಿಯಲ್ಲಿರುವ ಇಸ್ತಾನ್ಬುಲ್ನಲ್ಲಿರುವಂಥ ಒಂದು ಬಿಲ್ಡಿಂಗ್ನ ಹೆಸರು. ತುರ್ಕಿಯಲ್ಲಿ ಇಸ್ತಾನ್ಬುಲಲ್ಲಿ ಕಾಂಗ್ರೆಸ್ ಸೆಂಟರ್ ಅಂತ ಒಂದು ಇರುತ್ತೆ. ಅಂದರೆ 3ನೇ ಕ್ಲಾಸ್ ಮಕ್ಕಳು ಹೇಳಬಹುದು, ಕಾಂಗ್ರೆಸ್ ಅನ್ನೋ ಪದ ಜಗತ್ತಿನಾದ್ಯಂತ ಇದೆ. ಅಮೇರಿಕದ ಸಂಸತ್ತನ್ನು ಕಾಂಗ್ರೆಸ್ ಅಂತ ಕರೀತಾರೆ. ಅದೇ ರೀತಿ ಸಾಕಷ್ಟು ಕಡೆ ಕಾಂಗ್ರೆಸ್ ಅನ್ನೋ ಪದ ಬಳಕೆ ಆಗುತ್ತೆ. ಸೊ ಹಾಗೆ ಇದು ಒಂದು ಬಿಲ್ಡಿಂಗಿಗೆ ಕಾಂಗ್ರೆಸ್ ಅಂತ ಹೆಸರಿಟ್ಟಿದ್ದಾರೆ ಅಂತ 3ನೇ ಕ್ಲಾಸ್ ಮಕ್ಕಳು ಹೇಳ್ಬೋದು. ಆದರೆ ಅರ್ನಬ್ ಗೋಸ್ವಾಮಿ ಏನು ಸುಳ್ಳು ಹೇಳೋದ ಅಂದರೆ, ಇದು ಕಾಂಗ್ರೆಸ್ಸಿನ ಆಫೀಸು. ಎಲ್ಲಿದೆ? ತುರ್ಕಿಯ ಇಸ್ತಾನ್ಬುಲ್ನಲ್ಲಿದೆ. ಅವನ ಸುದ್ದಿಯನ್ನು ತಗೊಂಡು IT ಸೆಲ್ನಲ್ಲಿರುವಂತಹ IT ಮುಖ್ಯಸ್ಥ, BJP IT ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯ, ಅವನು ಇನ್ನೊಂದಷ್ಟು ಸೇರಿಸಿ ಬರೆದು ಹಾಕಿದ್ದಾನೆ, ಪೋಸ್ಟ್ ಮಾಡಿದ್ದಾನೆ. ಯಾರೋ ಅರ್ನಬ್ ಗೋಸ್ವಾಮಿ ಹೇಳಿರುವ ಸುದ್ದಿಯನ್ನು ಅಟ್ಯಾಚ್ ಮಾಡಿ, ಇಸ್ತಾನ್ಬುಲ್ನಲ್ಲಿ ಕಾಂಗ್ರೆಸ್ಸಿನ ನೋಂದಾಯಿತ ಕಚೇರಿ ಇದೆ ಅಂತ. ನೋಂದಾಯಿತ ಕಚೇರಿ. ಎಷ್ಟು ಕಾಮಿಡಿ ಆದಂತಹ ಒಂದು ಸುಳ್ಳು ಇದು. ಆದರೂ ಸಹ ಎಷ್ಟು ಡೇಂಜರಸ್ ಅಂತ ನೀವೇ ಯೋಚನೆ ಮಾಡಿ. ಯಾಕೆ ತುರ್ಕಿ ಬಗ್ಗೆ ಈಗ ಇಂತಹ ಸುದ್ದಿಗಳನ್ನು ಹರಿಬಿಡೋದಕ್ಕೆ ಅವರು ಶುರು ಮಾಡಿದ್ದಾರೆ ಅಂದರೆ, ಮೊನ್ನೆ ಪಾಕಿಸ್ತಾನ ಭಾರತದ ವಿರುದ್ಧ ಒಂದಷ್ಟು ಡ್ರೋನ್ಗಳನ್ನು ಹಾಕುವ ಪ್ರಯತ್ನ ಮಾಡಿತ್ತು. ಭಾರತದ ಡಿಫೆನ್ಸ್ ಏನಿದೆ, ಶಕ್ತಿ ಏನಿದೆ, ಅದನ್ನು ತಡೆದಿತ್ತು. ಆ್ಯಂಟಿ ಮಿಸೈಲ್ ಸಿಸ್ಟಮ್ S-400 ಇತ್ತು, ವಿಕ್ರಮ್ ಇತ್ತು. ಅವೆರಡು ಸಮರ್ಥವಾಗಿ ಕೆಲಸ ಮಾಡ್ತು. ನಮ್ಮ ಕಡೆ ಅದು ಬೀಳದಂಗೆ ಆಕಾಶದಲ್ಲಿ ಹೊಡೆದು ಉರುಳಿಸಿತ್ತು. ಆದರೆ ಆ ಎಲ್ಲ ಡ್ರೋನುಗಳು ಸಹ ತುರ್ಕಿಯಿಂದ ಪಡೆದುಕೊಂಡಿತ್ತು ಪಾಕಿಸ್ತಾನ. ಹಾಗಾಗಿ ತುರ್ಕಿ ಭಾರತದ ವಿರುದ್ಧ ಇತ್ತು ಈ ಸಂದರ್ಭದಲ್ಲಿ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗಾಗಿ ಈಗ ನಮಗೆ ತುರ್ಕಿ ಒಂದು ರೀತಿ ಶತ್ರು ರಾಷ್ಟ್ರ ಆಗಿದೆ. ಸೊ ಅಲ್ಲಿಗೆ ಹೋಗುವಂತಹ ಪ್ರಯಾಣ, ಪ್ರವಾಸ ಎಲ್ಲವನ್ನು ಸಹ ಜನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅದು ದೊಡ್ಡ ಟೂರಿಸ್ಟ್ ಸ್ಪಾಟ್. ಲಕ್ಷಾಂತರ ಭಾರತೀಯರು ಸಹ ಪ್ರತಿ ವರ್ಷ ಅಲ್ಲಿಗೆ ಹೋಗ್ತಾರೆ ನೋಡಬೇಕು ಅಂತ. ಆದರೆ ಈಗ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಯಾಕೆಂದರೆ ತುರ್ಕಿ ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಅಂತ. ಅದನ್ನು ಮುಂದಿಟ್ಕೊಂಡು ಆ ಸನ್ನಿವೇಶದಲ್ಲಿ ಜನರನ್ನು ಬ್ರೈನ್ ವಾಶ್ ಮಾಡೋದಕ್ಕೆ, BJPಗೆ ಏನು ಹಿನ್ನಡೆಯಾಗಿದೆಯಲ್ಲ ಯುದ್ಧ ವಿರಾಮ ಘೋಷಣೆ ಮಾಡಿ, ಅದರಿಂದ ಉಲ್ಟಾ ಹಾಕೋದಕ್ಕೆ ವಿಪಕ್ಷಗಳನ್ನು ಟಾರ್ಗೆಟ್ ಮಾಡಬೇಕಾಗಿತ್ತು. ಇವರಿಗೆ ಇದೊಂದು ಬಿಲ್ಡಿಂಗ್ ಸಿಕ್ತು. ಈ ಬಿಲ್ಡಿಂಗಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧನೇ ಇಲ್ಲ.
ಯಾರೋ ಕಾಂಗ್ರೆಸ್ ಅಂತ ಹೆಸರು ಇಟ್ಕೊಂಡಿದ್ರೆ ಅದೇ ಹೇಗೆ ಕಾಂಗ್ರೆಸ್ ಪಕ್ಷ ಭಾರತದಲ್ಲಿರುವ ಒಂದು ಪಕ್ಷದ ಹೆಸರಾಗ್ಬಿಡುತ್ತೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೂ ಸಹ ಗೋಧಿ ಮಾಧ್ಯಮಗಳು ಸಾಧ್ಯ ಆದಷ್ಟು ಕಾಮಿಡಿ ವಿಚಾರಗಳನ್ನೇ ಇಟ್ಕೊಂಡು ಸಹ ದ್ವೇಷ ಬಿತ್ತಬಹುದು ಅಥವಾ ವಿಪಕ್ಷಗಳನ್ನು ಅಟ್ಯಾಕ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಸೊ ಇಸ್ತಾನ್ಬುಲ್ನಲ್ಲಿರುವಂತಹ ಈ ಬಿಲ್ಡಿಂಗ್ ಯಾವುದು? ಅಲ್ಲಿರುವಂತಹದ್ದು ಕಾಂಗ್ರೆಸ್ ಸೆಂಟರ್ ಅನ್ನುವಂಥದ್ದು. ಅದೊಂದು ಕನ್ವೆನ್ಷನ್ ಸೆಂಟರ್. ಸುಮಾರು 8 ಫ್ಲೋರುಗಳಿರುವಂತಹ ಕನ್ವೆನ್ಷನ್ ಸೆಂಟರ್. ಅದರಲ್ಲಿ ಎಕ್ಸಿಬಿಷನ್ಗೆ ಅಂತ ಒಂದು ದೊಡ್ಡ ಜಾಗ ಇದೆ, 16,000 ಸ್ಕ್ವೇರ್ ಫೀಟ್ಗಳ ಜಾಗ. ಇನ್ನು 3,500 ಜನ ಸೇರಬಹುದಾದಂತಹ ಕನ್ವೆನ್ಷನ್ ಸೆಂಟರ್ ಇದೆ. ಈ ರೀತಿ ಬೇರೆ ಬೇರೆ ವಿಚಾರಗಳಿಗೆ ಅಲ್ಲಿ ಜಾಗ ಇದೆ. 8 ಫ್ಲೋರ್ ಇರುವಂತಹ ಬಿಲ್ಡಿಂಗು. ಇದನ್ನು ನಿರ್ವಹಿಸ್ತಾ ಇರೋದು ಇಸ್ತಾನ್ಬುಲ್ನಲ್ಲಿರುವಂತಹ ಕಾರ್ಪೊರೇಷನ್ ಅಥವಾ ಮುನಿಸಿಪಲ್ ಕಾರ್ಪೊರೇಷನ್. ಅವರ ನಿರ್ವಹಣೆಯಲ್ಲಿ ಆ ಬಿಲ್ಡಿಂಗ್ ಇದೆ. ಅದು ಆ ದೇಶಕ್ಕೆ ಸಂಬಂಧಪಟ್ಟಿದ್ದು. ಅದು ಬೇರೆಯೇ, ಅದಕ್ಕೂ ನಮ್ಮ ದೇಶಕ್ಕೂ ಸಂಬಂಧನೇ ಇಲ್ಲ. ಅದು ಯುರೋಪ್ನ ಅತಿ ದೊಡ್ಡ ಕನ್ವೆನ್ಷನ್ ಸೆಂಟರ್ಗಳಲ್ಲಿ ಒಂದು ಅಂತ ಹೆಸರುವಾಸಿಯಾಗಿದೆ. ಆದರೆ ಅದನ್ನು ಬಳಸ್ಕೊಂಡು ಇವಾಗ ನಮ್ಮ ಅರ್ನಬ್ ಗೋಸ್ವಾಮಿ ಈ ಸುಳ್ಳನ್ನು ಬಿತ್ತಿರೋದು. ಅದೇ ಸುಳ್ಳಿಗೆ ಒಂದಷ್ಟು ಮಸಾಲೆ ಸೇರಿಸಿ ಅಮಿತ್ ಮಾಳವಿಯ ಇನ್ನೊಂದಷ್ಟು ಟ್ವೀಟ್ ಮಾಡಿದ್ದಾರೆ. ಇದರ ನಡುವೆ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು, ಇದು ಇವರ ಮಾಧ್ಯಮದ BJPಯ ಕಚಡತನ ಆದರೆ ಕಾಂಗ್ರೆಸ್ಸಿನ ಹೇಡಿತನವನ್ನು ಸಹ ನಾವು ಪ್ರಶ್ನೆ ಮಾಡಬೇಕು. ಯಾಕೆ ಇವ್ರಿಗೆಲ್ಲ ಇಷ್ಟು ಧೈರ್ಯ ಬರುತ್ತೆ? ಹೀಗೆ ಒಂದು ಹಸಿ ಸುಳ್ಳನ್ನು ಇಷ್ಟು ಧೈರ್ಯವಾಗಿ ಹೇಳ್ತಾರೆ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ. ಅಂದರೆ ಕಾಂಗ್ರೆಸ್ ಕೈಲಾಗದ ಪಕ್ಷ ಅನ್ನೋದು ಇವರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಕಾಂಗ್ರೆಸ್ಗೆ ಧೈರ್ಯ ಇಲ್ಲ. ಏನೇ ಮಾಡಿದ್ರು ಕದ್ದು ಮುಚ್ಚಿ ಮಾಡೋಕ್ಕೆ ಟ್ರೈ ಮಾಡುತ್ತೆ ಹೊರತು ಧೈರ್ಯವಾಗಿ ನೇರವಾಗಿ ಹೌದು ನಾವು ಮಾಡ್ತೀವಿ ಅಂತ ಯಾವುದನ್ನು ಮಾಡಲ್ಲ. ಅದರಲ್ಲೂ ವಿಶೇಷವಾಗಿ ಮಾಧ್ಯಮಗಳ ವಿಚಾರದಲ್ಲಿ ಮಾಡೋದೇ ಇಲ್ಲ. ಮಾಧ್ಯಮಗಳಲ್ಲಿ ಎಷ್ಟೇ ಸುಳ್ಳು ಪ್ರಚಾರ ಮಾಡಲಿ, ಎಷ್ಟೇ ಕೆಟ್ಟದಾಗಿ ಬೈಲಿ, ಏನೂ ಇಲ್ಲ. ಕಾಂಗ್ರೆಸ್ ಕಡೆಯಿಂದ ಏನೂ ಇಲ್ಲ. ಅದೇ ಚಾನಲ್ಗಳಿಗೆ ಇವರು ಮತ್ತೆ ಮತ್ತೆ ಹೋಗಿ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ಏನೋ ಅನೌನ್ಸ್ ಮಾಡಿದರು, ನಾವು ಗೋಧಿ ಮಾಧ್ಯಮಗಳಿಗೆ ನಮ್ಮ ಪ್ರತಿನಿಧಿನೇ ಕಳಿಸಲ್ಲ ಅಂತ. ಎಲ್ಲ ಚಾನಲಲ್ಲೂ ಕಾಂಗ್ರೆಸ್ ಅವರು ಕಾಣಿಸ್ತಿದ್ದಾರೆ. ಎಲ್ಲ ಚಾನಲಲ್ಲೂ ಕಾಣಿಸ್ತಿದ್ದಾರೆ. ಅಲ್ಲಿ ಹೋಗ್ತಾರೆ, ಉಗಿಸ್ಕೊಳ್ತಾರೆ, ಬರ್ತಾರೆ. ಅದಕ್ಕೊಂದು ಪ್ರತಿರೋಧ ಇಲ್ಲ, ಒಂದು ಕೇಸ್ ಇಲ್ಲ, ಎಂಥದ್ದು ಇಲ್ಲ. ಈಗ ಈ ಕೇಸು ಇಸ್ತಾನ್ಬುಲ್ಲಲ್ಲಿರುವಂತಹ ಕಾಂಗ್ರೆಸ್ ಸೆಂಟರ್ ಅನ್ನುವಂತಹ ಬಿಲ್ಡಿಂಗ್ ಇದೆಯಲ್ಲ, ಈ ನ್ಯೂಸಿನ ವಿರುದ್ಧ ಒಂದು ಸಣ್ಣ ಸ್ಟೇಟ್ಮೆಂಟ್ ಸ್ಪೋಕ್ಸ್ ಪರ್ಸನ್ ಮೂಲಕ ಕಾಂಗ್ರೆಸ್ ಕಡೆಯಿಂದ ಬಂದಿರೋದು. ಅದು ಬಿಟ್ಟರೆ ಬೇರೆ ಯಾವ ಕ್ರಮವೂ ಇಲ್ಲ. ಕೇಸ್ ಹಾಕ್ಬೋದು, ಮಾನನಷ್ಟ ಮೊಕದ್ದಮೆ ಹಾಕ್ಬೋದು, ಪ್ರತಿಭಟನೆಗಳನ್ನು ಮಾಡ್ಬೋದು, ಚಾನಲ್ ಮುಂದೆ ಧರಣಿ ಕೂತ್ಕೋಬೋದು, ಏನೆಲ್ಲ ಮಾಡ್ಬೋದು. ಯಾವುದೂ ಇಲ್ಲ. ಖರ್ಗೆ ಅವರಾಗಲಿ ರಾಹುಲ್ ಗಾಂಧಿ ಆಗಲಿ ಸೈಲೆಂಟ್ ಆಗಿದ್ದಾರೆ. ಇದನ್ನು ಹೇಡಿತನ ಅಂತ ಕರೀದೆ, ಇನ್ನೇನು ಕರಿತೀರಿ? ಇಷ್ಟು ಹೇಡಿತನವನ್ನು ಯಾವುದಾದ್ರೂ ವಿರೋಧ ಪಕ್ಷ ತೋರಿಸಿದ್ರೆ, ಅದರಲ್ಲೂ ವಿಶೇಷವಾಗಿ ಭಾರತದಂಥ ಪರಿಸ್ಥಿತಿಯಲ್ಲಿ ಇಡೀ ಮಾಧ್ಯಮವನ್ನು ಆಡಳಿತ ವರ್ಗ, ಆಳುವ ವರ್ಗ, BJP ಅಂತಹ ಪಕ್ಷ, ಕೋಮುವಾದಿ ಪಕ್ಷ ತನ್ನ ಕೈಯಲ್ಲಿ ಇಟ್ಕೊಂಡಿರಬೇಕಾದ್ರೆ ಆ ಸಂದರ್ಭದಲ್ಲಿ ಇವರು ತೋರಿಸ್ತಾರೆ ಇಷ್ಟು ಹೇಡಿತನವನ್ನು. ಅಂದರೆ ಮಾಧ್ಯಮಗಳಿಗೆ ದೊಡ್ಡ ಧೈರ್ಯ ಬಂದೇ ಬರುತ್ತೆ. ಸರ್ಕಾರ ಅವ್ರ ಪರ ಇದೆ, ಏಜೆನ್ಸಿಗಳು ಅವ್ರ ಪರ ಇದೆ. ಆಲ್ಮೋಸ್ಟ್ ಭಕ್ತಗಣ ಬೀದಿಗೆ ಬಂದು ಏನು ಬೇಕೋ ಅದು ಮಾಡುತ್ತೆ. ಯಾರೆಲ್ಲ BJP ವಿರುದ್ಧ ಇದ್ದಾರೋ, ಕೋಮುವಾದದ ವಿರುದ್ಧ ಇದ್ದಾರೋ, ಫ್ಯಾಸಿಸಮ್ ವಿರುದ್ಧ ಇದ್ದಾರೋ ಅವರೆಲ್ಲ ಸೈಲೆಂಟಾಗಿ ಮಾತಾಡ್ತಿರ್ತಾರೆ. ಇವರು ಅರ್ಚಾಟ ಕಿರ್ಚಾಟ ಬೀದಿಗೆ ಬರ್ತಾರೆ. ಸರ್ಕಾರ ಇದೆ, ಪೊಲೀಸ್ ಇದೆ, ಎಲ್ಲ ಮಾಡ್ತಾರೆ. ಕಾಂಗ್ರೆಸ್ ಹೇಡಿಗಳ ಹಾಗೆ ಕೈ ಕಟ್ಕೊಂಡು ಕೂತಿರುತ್ತೆ. ಸೊ ಈ ಪ್ರಕರಣದಲ್ಲಿಯೂ ಸಹ ಆಲ್ಮೋಸ್ಟ್ ಈಗ ಅದೇ ಆಗ್ತಿದೆ. ಆದರೆ ನಾನು ಮೊದಲೇ ಹೇಳ್ದಂಗೆ ಎಂತೆಂತಹ ಕಾಮಿಡಿ ವಿಚಾರಗಳು ನೋಡಿ. 3ನೇ ಕ್ಲಾಸ್ ಮಕ್ಕಳಿಗೂ ಗೊತ್ತಾಗುತ್ತೆ ಕಾಂಗ್ರೆಸ್ ಅಂತ ಒಂದು ಬಿಲ್ಡಿಂಗಿಗೆ ಹೆಸರಿದ್ದ ತಕ್ಷಣ ಅದು ಕಾಂಗ್ರೆಸ್ ಬಿಲ್ಡಿಂಗ್ ಆಗೋದಿಲ್ಲ ಅಂತ. ಅದನ್ನು ಮಾಧ್ಯಮ ಇಡೀ ದೇಶದಲ್ಲಿ ಪ್ರಸಾರ ಆಗುವಂತಹ ದೊಡ್ಡ ಚಾನಲ್ ಮಾಡುತ್ತೆ. ಈಗ ನಾವು ಒಂದೇ ಒಂದು ಮಾತು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅದೇ ತುರ್ಕಿಯಲ್ಲಿ, ಅದೇ ಇಸ್ತಾನ್ಬುಲ್ಲಲ್ಲಿ BJPಯ ವಿಂಗ್ ಇತ್ತು. ಅದಕ್ಕೆ ವಿಡಿಯೋ ಸಾಕ್ಷಿಗಳು ಸಹ ಇದ್ದಾವೆ. ಆ ಹಿಂದೆ ಅಲ್ಲೊಂದು BJPಯ ವಿಂಗ್ ಇತ್ತು. ತುರ್ಕಿ ಓವರ್ಸೀಸ್ ಫ್ರೆಂಡ್ಸ್ ಆಫ್ BJP ಅನ್ನುವಂಥ ವಿಂಗ್ ಇತ್ತು. ಅದಕ್ಕೆ ದೀಪಾಂಕರ್ ಗಂಗೂಲಿ ಅನ್ನುವಂಥ ಮುಖ್ಯಸ್ಥ ಸಹ ಇದ್ದ. ಹೌದು, ಬಟ್ ಅದು ಚರ್ಚೆಗೆ ಬರಲ್ಲ. ಕಾಂಗ್ರೆಸ್ಸು ಚರ್ಚೆಗೆ ತರಲ್ಲ. ಗೋಧಿ ಮಾಧ್ಯಮಗಳು ಮಾತ್ರ ಬಾಯಿ ಬಡ್ಕೊಳ್ತವೆ. ಪಾಪ ಆಲ್ಟ್ ನ್ಯೂಸ್ ಜುಬೇರ್ ಅಂತವರು ಇದನ್ನು ನಿನ್ನೆ ತೆಗೆದು ಎಲ್ಲ ಡೀಟೇಲ್ಸನ್ನು ಹಾಕಿದ್ದಾರೆ. ಅವ್ರಿಗೂ ಸಿಗೋ ಮಟ್ಟಕ್ಕೆ ಬೆಂಬಲ ಸಿಗಲ್ಲ. ಅವರನ್ನು ಏಜೆನ್ಸಿಗಳನ್ನು ಅವ್ರ ಹಿಂದೆ ಬಿಟ್ಟು ಅವ್ರಿಗೆ ಕಾಟ ಕೊಡೋದನ್ನು BJP ಮುಂದುವರಿಸ್ಕೊಂಡು ಹೋಗುತ್ತೆ. ಇಷ್ಟೇ. ಸೊ ಇದಿಷ್ಟು
ಇಸ್ತಾನ್ಬುಲ್ನಲ್ಲಿರುವಂತಹ ಕಾಂಗ್ರೆಸ್ ಸೆಂಟರ್ ಅನ್ನುವಂತಹ ಬಿಲ್ಡಿಂಗು ಕಾಂಗ್ರೆಸ್ಸಿನ ಆಫೀಸು, ಅಧಿಕೃತ ಆಫೀಸು ಅಂತ ಸುಳ್ಳು ಬಿತ್ತಿರುವಂತಹದ್ದು ಹಸಿ ಸುಳ್ಳು. ಇದಕ್ಕೆ ಸಂಬಂಧಿಸಿದಂತಹ ವಿವರಗಳು ನೋಡ್ತಾ ಇರಿ. ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.